ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಅತ್ಯುತ್ತಮವಾಗಿ ನಡೆದುಕೊಂಡು ಬರುತ್ತಿದ್ದ ಕಾಡಹಂಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಕ್ಷುಲ್ಲಕ ಕಾರಣಕ್ಕಾಗಿ ಪಾಂಡವಪುರದ ಸಹಕಾರ ಇಲಾಖೆ ಎಆರ್ ತವರು ಅಮಾನತು ಇರಿಸಿ ಪ್ರತ್ಯೇಕವಾಗಿ ಎಲ್ಲ ನಿರ್ದೇಶಕರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದರು. ಈ ಸಂಬಂಧ ಸಂಘದ ಆಡಳಿತ ಮಂಡಳಿಯು ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯವನ್ನು ಪಡೆದುಕೊಂಡಿದ್ದರು. ಈ ವಿಚಾರವಾಗಿ ಸಿಟ್ಟಾದ ಅಧಿಕಾರಿಗಳು ರಾಜಕಾರಣಿಗಳು ಮಾತಿಗೆ ಒಳಪಟ್ಟು ನೂತನ ಡೈರಿಯಲ್ಲಿ ಇದ್ದಂತಹ ಸಾಮಗ್ರಿಗಳನ್ನು ಹೊರಹಾಕಿ ಡೈರಿಗೆ ಬೀಗ ಜಡಿದಿದ್ದರು. ಈ ವಿಚಾರವಾಗಿ ಇಂದು ಗ್ರಾಮಕ್ಕೆ ಆಗಮಿಸಿದ ಮನ್ಮೂಲ್ ಮಾಜಿ ನಿರ್ದೇಶಕ ಮಲ್ಲಿಗೆರೆ ಬಾಲೂರವರು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡು ರೈತರ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ, ಈ ದಿನ 15,000ಕ್ಕೂ ಹೆಚ್ಚು ಹಾಲು ನಷ್ಟವಾಗಿದೆ, ಇದನ್ನು ತುಂಬಿಕೊಡುವವರು ಯಾರು? ಸಹಕಾರ ಇಲಾಖೆಯಲ್ಲಿ ಆಡಳಿತ ಮಂಡಳಿಯ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದರು. ಸರ್ ಆಯ್ತು ಸರ್, ನೀವು ಹಿಂಗೆಲ್ಲ ಮಾಡ್ಬೇಕಾದ್ರೆ ಮಾಡಿ ಸರ್. ಆಯ್ತು ಏ ಬಿಡ್ರಿ, ಬೇಡ ಸರ್, ಸುಮ್ಮನೆ ಸರ್. ಆಯ್ತು ಮಾಡು, ವಿಡಿಯೋ ಮಾಡಬೇಡ ಅಂತ ಹೇಳ್ತಾರೆ ಯಾರಾದ್ರು. ಅಧ್ಯಕ್ಷ ಮಾತಾಡ್ತಾನೆ. ಏನಾದ್ರು ಅಲ್ಲಿ ಅವ್ಯವಹಾರ ಆಗಿದ್ರೆ ಸೂಪರ್ ಸೀಡ್ ಮಾಡಲಿಕ್ಕೆ ಸಹಕಾರಿ ಇಲಾಖೆಗೆ ಅವಕಾಶ ಅದು ಮಾಡ್ಕೊಳ್ಳಿ. ಆದರೆ ಹಾಲನ್ನ ತಗೊಳ್ದಂಗೆ ನಿರ್ದೇಶನ ಕೊಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈಗ ಏನು ಉದ್ದೇಶ ಏನು, ನಮ್ಮ ರೈತರು ಹೇಳ್ತಾ ಇರೋದು ಸಂಘ ಉದ್ಘಾಟನೆ ಮಾಡವ್ರೆ, ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಮಿನಿಸ್ಟ್ರನ್ನ ಹಾಕೊಂಡಿಲ್ಲ, ಕರೆಸಿಲ್ಲ, ಉದ್ಘಾಟನೆ ಮಾಡವ್ರೆ ಅಂತ ಹೇಳ್ತಾರೆ. ಈ ಒಂದು ಕೋಆಪರೇಟಿವ್ನಲ್ಲಿ ಯಾರನ್ನೇ ಕರಿಬೇಕು ಅಂತ ಎಲ್ಲೂ ಆದೇಶ ಇಲ್ಲ. ಇದು ಸಂಘದ ಸದಸ್ಯರ ಸುಪ್ರೀಮು, ಇವರೇ ಸುಪ್ರೀಮು. ಯಾರನ್ನ ಬೇಕಾದ್ರೆ ಕರಿಬೋದು, ಕರೆದಲ್ಲ ಅವರೇ ಮಾಡ್ಕೋಬೋದು. ಅವ್ರನ್ನೇ ಕರಿಬೇಕು, ಇವ್ರನ್ನೇ ಕರಿಬೇಕು ಅಂತ ಹೇಳಿ ಇಲ್ಲಿ ರೈತರುಗಳೇ ಸುಪ್ರೀಮು, ಸರ್ಕಾರ ಅಲ್ಲ, ಅಧಿಕಾರಿಗಳಲ್ಲ. ಅವ್ರ ಉದ್ಘಾಟನೆಗೆ ಆದರೆ ಕರಿಬೋದು, ಕರೆದಲ್ಲೂ ಇರ್ಬೋದು, ಅವ್ರ ಇಷ್ಟ ಇರೋದು, ಇವ್ರ ತೀರ್ಮಾನ. ಈಗ ಉದಾಹರಣೆ, ನಾನು 4 ವರ್ಷ ನಿರ್ದೇಶಕ ಆಗಿದ್ವಿ, ಸ್ಥಳೀಯ ಶಾಸಕ ಸುರೇಶ್ ಕೊಟ್ಟಿದ್ರು, ಸುಮಾರು ಸಂಘ ಸಂಸ್ಥೆಯಲ್ಲಿ ಅವ್ರನ್ನ ಕರೀಲಿಲ್ಲ. ನಾವು ಆಯಿತು, ಯಾಕೆಂದ್ರೆ ಅದು ಸಂಘದ ತೀರ್ಮಾನ. ಅಲ್ಲೇ ಮಾತಾಡ್ತೀರಂತೆ ನೀವು, ಯಾವ ಪುರ್ಕೋಶಿ ಹಾಲು ಅಂತಿರಂತೆ, ಏನಿವೆಲ್ಲ ದೌರ್ಜನ್ಯ. ಯಾರೆಲ್ಲ ಇಲ್ಲ ರೈತರ ಜೊತೆ ಇದ್ದೀನಲ್ಲ ನಾನು, ಹೇಳ್ಕೊಳ್ಳಿ ಸರ್, ದೌರ್ಜನ್ಯ ಮಾಡಬೇಡಿ ಸರ್, ದಯವಿಟ್ಟು. ದೌರ್ಜನ್ಯಕ್ಕೆಲ್ಲ ಎದುರ್ಕೊಳ್ಳಲ್ಲ, ನಾವಿಲ್ಲ ತಿಳ್ಕೊಂಬಿಡಿ. ನಿಮ್ಮ ದೌರ್ಜನ್ಯಕ್ಕೆಲ್ಲ ಎದುರ್ಕೊಳ್ಳಲ್ಲ ನಾವು, ಅರ್ಥ ಆಯ್ತಾ? ಏನ್ ಮಾತಾಡೋಣ ಸರ್, ನಾವು ನಮ್ಮ ರೈತರ ಪಾಪ ಅವರು 4 ಗಂಟೆಗೆ ಎದ್ದು ಹಾಲು ಕರೀತಾರೆ, ಅಂತರ ಮೇಲೆ ನೀವು ಬಂದ್ಬಿಟ್ಟು ಎಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ಬೀಗ ಹಾಕ್ಸಿದ್ರೆ ಯಾರು ನಡೆಸಿದ್ದು? ರೈತ ಸಂಸ್ಥೆ, ಸರ್ಕಾರದಲ್ಲ ಇದು. ಇದು ಡೈರಿ, ಕೇಳ್ಕೊಳ್ಳಿ, ಡೈರಿ ಮೇಲೆ ಯಾರಿಗೂ ಅಧಿಕಾರ ಇಲ್ಲ. ಹಾ ಅಲ್ಲ, ಕಿತ್ತಾಡು ಜಗಳಾಡೋದಲ್ಲ, ಜಗಳ ಮಾಡೋದು ಸಂಘದ್ದು. ಅವ್ನು ಯಾರೇ ಹೊಡೆದವ್ರೆ, ಅವ್ನ ಮೇಲೆ ಏನ್ ಆಕ್ಷನ್ ತಾಡಿದಿರ? ತಲೆ ಮುಂದೆ ಹೊಡೆದಾಕವ್ರೆ, ಮಾಡಕ್ಕಲ್ಲ. ಯಾವ ಯಾವತ್ತು ದೌರ್ಜನ್ಯ ಮಾಡಿಲ್ಲ ಅಧಿಕಾರಿ. ನಾವು ಹೇಳಿ 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 ನಿಮಿಷ ಮಾತಾಡ್ಬಿಡಿ ಯಾರುವೆ. ಅವ್ನಿಗೆ ಯಾಕೆ ಕೊಡೋದ್ರಿ ಅಂತ ನಿಮಿಷ ಯಾಕೆ ಮಾತಾಡ್ತೀರಿ? ಈಗ ಕ್ಯಾನ್ಗಳು ತೆಗ್ದು ಯಾಕೆ ಆಚೆ ಹಾಕಿದ್ರಿ? ನೀವು ಪೊಲೀಸರು ಹೋದ್ಮೇಲೆ ಕ್ಯಾನ್ ತೆಗ್ದು ಯಾಕೆ ಆಚೆ ಹಾಕಿದ್ರಿ? ನಿಮ್ಗೇನು ರೈಟ್ಸ್ ಇದೆ ತೆಗಿಯಕ್ಕೆ? ಇದು ರೈತದು, ಅದು 1 ರೂಪಾಯಿನೂ ರೈತದು, ರೈತರು ಬಂಡವಾಳ ಹಾಕೋದು, ಸರ್ಕಾರ ಬಂಡವಾಳ ಹಾಕಿದಲ್ಲ ಇದು. ಹೇಳಿ ಮತ್ತೆ. ಹಾ ಯಾರ ಅಲ್ಲ, ನೀವು ಡೈರಿ ಸಾಮಾನು ಪಾತ್ರೆ ಎತ್ತಲಿಕ್ಕೆ ಪೊಲೀಸರು ಏನ್ ನಡೆಸಿದೆ? ನೀವು ಗಲಾಟೆನ ತಡೀರಿ, ಬೇಡ ಅಂತ ಹೇಳಲ್ಲ. ಗಲಾಟೆ ತಡೀರಿ, ಬೇಡ ಅಂತ ಹೇಳಲ್ಲ. ಆದ್ರೆ ಅಲ್ಲಲ್ಲ, ಪಾತ್ರೆ ಒಳಗೆ ಯಾಕೆ ಆಚೆ ಹಾಕಿದ್ರಿ? ಡೈರಿಯಿಂದ ಪಾತ್ರೆ ಯಾಕೆ ಆಚೆ ಹಾಕಿದ್ರೆ ಯಾರು ಅಧಿಕಾರ ಕೊಟ್ಟರು ನಿಮ್ಗೆ? ಹೇಳ್ತಾರಲ್ಲ, ಸಾಕ್ಷಿ ಇಲ್ಲೇ ಇದಾರಲ್ಲ, ಇಡೀ 3 ಜನ ಹೇಳ್ತಾ ಇದಾರೆ, 3 ಜನ ಹೇಳ್ತಾರೆ. ಪೊಲೀಸರದ್ದು ವಿಡಿಯೋ ಇದೆ ಅಂತ ಹಾಕಿರೋದು. ಸರಿ, ಹೊಡೆದಾಡ್ದವ್ರನ್ನ ಅದು ಸರಿಪಡಿಸೋದು ನಿಮ್ ಜವಾಬ್ದಾರಿ.
ಉದ್ಘಾಟನೆ ಮಾಡಿದ್ರು ಸಂಘನ ಕಳೆದಲ್ಲೇ ಮಿನಿಸ್ಟ್ರು ಅಂತ ಹೇಳಿ ಈ ಸಂಘನ ನಿಲ್ಲಿಸಿ ಬೀಗ ಹಾಕ್ಸಿ ಹಾಲು ತಾಳ್ದಲ್ಲೇ ಈಗ ಎಮ್ ಡಿ ಅವ್ರಿಗೆ ಹೇಳಿ ಅಲ್ಲಿಂದ ನಿರ್ದೇಶನ ಕೊಡಿಸಿ ಹಾಲು ತಾಳ್ದಂಗೆ ಪಾಪ ನೋಡಿದ್ರಲ್ಲ ಪಾಪ 4 ಗಂಟೆಗೆ ಎದ್ದು ಹಾಲು ಕರೆದು ರೈತರು 2 ತಿಂಗಳ ಸಂಬಳ ಕೊಟ್ಟಿಲ್ವಂತೆ, ಪೇಮೆಂಟ್ ಕೊಟ್ಟಿಲ್ವಂತೆ. ಪಾಪ ಎಲ್ಲೋಯ್ತಾರೆ, ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಏನ್ ಮಾಡ್ತಾ ಇದ್ದಾರೆ? ನಾವು 4 ವರ್ಷ ಇದ್ಬೇಕಾದ್ರೆ ಯಾವುದೇ ಒಂದು ದ್ವೇಷ ರಾಜಕಾರಣ ಮಾಡ್ದಲೆ ಒಂದು ಸಂಘದಲ್ಲಿ ಈ ತರ ಯಾವ್ದು ಪ್ರಾಬ್ಲಮ್ ಇಲ್ಲದೆ ನೋಡ್ಕೊಂಡಿದ್ದು. ಇಲ್ಲಿ ಏನು ಸ್ಥಳೀಯ ನಿರ್ದೇಶಕರು ಇದಾರಲ್ಲ ಅವ್ರೇನ್ ಮಾಡ್ತಾ ಇದಾರೆ? ಈಗ ನಾಮಿನಿಯಾಗಿ ಬಂದವರಲ್ಲ, ಈಗ ಅವ್ರೇನು ಸಮಸ್ಯೆ ಬಗೆಹರಿಸ್ತವ್ರೆ? ಯಾಕೆ 2 ತಿಂಗಳ ಸಂಬಳ ಕೊಡ್ಸಿಲ್ಲ? ಸಂಬಳ ಕೊಡ್ಸಕ್ಕೆ ಅಧಿಕಾರ ಇದೆ. ಇಲ್ಲಿ ಯಾವುದೋ ಸಮಸ್ಯೆ ಇದ್ರೆ ಅವ್ರನ್ನ ಕಿತ್ತಾಕಿ ಒಂದು ಅಡ್ಮಿನಿಸ್ಟ್ರೇಟರ್ ಹಾಕಿ ಸಂಬಳ ಕೊಡಿಸ್ಬೇಕು, ಇದನ್ನ ಪೇಮೆಂಟ್ ಕೊಡಿಸ್ಬೇಕು ರೈತರಿಗೆ. 15 ದಿನಕ್ಕೆ ಒಂದ್ಸಲ ಪೇಮೆಂಟ್ ಬರಲೇಬೇಕು. ಈಗ ಏನಾಗಿದೆ ಸರ್? ಈಗ ಇಲ್ಲಿ ಏನು ಡೈರಿ ಎಲೆಕ್ಷನ್, ಒಂದ್ ಪರವಾಗಿ ಒಂದು ಟೀಮ್ ಇರ್ತದೆ, ಇನ್ನೊಂದು ಪರವಾಗಿ ಇನ್ನೊಂದು ಟೀಮ್ ಇರ್ತದೆ. ಇದು ಘರ್ಷಣೆ ಆಗಿದೆ. ಹಳೆ ಡೈರಿ ಒಂದು ಇತ್ತು, ಅಲ್ಲಿ ಖಾಲಿ ಮಾಡಿ ಸೋರ್ತಾ ಇತ್ತು, ಮಳೆ ಬಿದ್ದು ಎಲ್ಲ ಸೋರಿ ಹಾಲೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೆ ಹೊಸ ಕಟ್ಟಡ ಆಗಿದೆ, ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡವ್ರೆ. ಸಿಂಪಲ್ ಆಗಿ ಪೂಜೆ ಮಾಡೋರು, ಯಾವ ಕಲ್ಲು ಹಾಕಿಲ್ಲ, ಯಾರನ್ನೂ ಕರೆದ ಏನೂ ಇಲ್ಲ. ಪೂಜೆ ಮಾಡೋರು ಯಾವ ಕಲ್ಲು ಹಾಕಿಲ್ಲ, ನೋಡಿರ್ಬೇಕಾದ್ರೆ ನೀವು ಇಲ್ಲಿ. ಅವ್ರಿಗೆ ಅಧಿಕಾರ ಇದೆ, ರೈತರಿಗೆ ಅಧಿಕಾರ ಇದೆ. ಇವತ್ತು ಹಾಲು ಅನ್ನೋದು ಪವಿತ್ರವಾದಂಥದ್ದು. ಆ ಹಾಲನ್ನ ನೀಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅದು ಬೇಗ ಒಡೆದೋಗುತ್ತೆ ಹಾಲು. ಅಲ್ಲಿ ಸೋರಿ ಗಲೀಜು ಬಿದ್ದು ಅಲ್ಲಿ ಏನಿದೆ ಆಯಿತು, ಅದಕ್ಕೋಸ್ಕರ ಇಲ್ಲಿ ಹಾಲನ್ನ ಇಲ್ಲಿ. ಇದೇ ಸಂದರ್ಭದಲ್ಲಿ ಡೈರಿಗೆ ಹಾಕಿದ ಬೀಗವನ್ನು ತೆರವುಗೊಳಿಸಿ ಬೀದಿಯಲ್ಲಿ ಬಿದ್ದಂತಹ ಸಾಮಗ್ರಿಗಳನ್ನು ಮತ್ತೆ ಕಟ್ಟಡದ ಒಳಗೆ ಇರಿಸಲಾಯಿತು. ಆಮೇಲೆ ಆ ಪೊಲೀಸರು ಮಾನ್ಯತೆ ಇಲ್ವಾ? ಅವರೇ ಆಕ್ರೋಶದಿಂದ ರಸ್ತೆಗೆ ಸುರಿದಿದ್ದ ಹಾಲಿನಿಂದ ನಷ್ಟಕ್ಕೊಳಗಾದ ರೈತರಿಗೆ ಸ್ಥಳದಲ್ಲಿ 11,000 ರೂಪಾಯಿಗಳನ್ನು ನೀಡಿದರು. 375 ಹಾಲು ಕೊಟ್ಟಿರ್ತೀವಿ. ಸಾಯಂಕಾಲ ಅಷ್ಟೇ ಬಂದು ಸಾಯಂಕಾಲ ಅಷ್ಟೇ ಇಲ್ಲೇ ಬಂದು ಅಳಿಸ್ಬೇಕು. ಅವರು ಅಧಿಕಾರಿಗಳು ಬಂದು ಅಳಿಸ್ಬೇಕು, ಇಲ್ಲೇ ಹಾಲು ತಗೋಬೇಕು. ತಗೊಳ್ಳಿಲ್ಲ ಅಂತಂದರೆ ನಾನು ಇಲ್ಲೇ ಇರ್ತೀನಿ. ಈಗ 10:15 ಅಷ್ಟರಲ್ಲಿ ಅಧಿಕಾರಿಗಳು ಬರಬೇಕು ಇಲ್ಲಿಗೆ ಹೇಳಿದ್ದೀನಿ. ಬರಲಿಲ್ಲ ಅಂದರೆ 11 ಗಂಟೆಗೆ ನಾನು ವೆಹಿಕಲ್ ಮಾಡ್ಕೊಂಡು ನೀವೆಲ್ಲ ಅಲ್ಲಿ ಬನ್ನಿ, ನಾಮಕರಣ ಸಭಾ ಆಫೀಸ್ಗೆ, ಆಯಿತಾ? ಅಲ್ಲಿಂದಲೇ ಇದೆಷ್ಟು ನಷ್ಟ ಆಗಿದೆಯೋ ಅಷ್ಟನ್ನು ಕಟ್ಕೊಡೋಕ್ಕೆ. ಆಮೇಲೆ ಏನಿದೆಯೋ ಯಾರು ಹೊಡೆದಿದ್ದಾರೆ ಮನೆ ಗಲಾಟೆಗೆ ಅದ್ರ ಮೇಲೂ ನಾವು MP ಅವ್ರಿಗೆ ಹೇಳಿ SP ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವ್ರಿಗೇನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು, FIR ಬುಕ್ ಮಾಡಬೇಕು. ಇಲ್ಲ ಅಂತಂದರೆ ಅದುವರೆಗೆ ನಾವಿಲ್ಲಿ ನಿಮ್ಮ ಜೊತೆ ಇದ್ದು ಅದೇನಾದ್ರು ಕೇಸ್ ಮಾಡಲಿಲ್ಲ ಅಂತಂದರೆ ಅವ್ರ ಮೇಲೆ ಕಾನೂನು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.